ವೀಕ್ಷಕರೇ, ವಿಜಯನಗರದಲ್ಲಿ ಒಂದು ಆಸ್ಪತ್ರೆ ಇದೆ. ನೀವು ಆಸ್ಪತ್ರೆಗೆ ಏನಾದರೂ ಹೋಗೋದಾದರೆ ಫ್ಯಾನ್ ಹಿಡ್ಕೊಂಡೇ ಹೋಗಬೇಕು. ಕಾರಣ ಇಷ್ಟೇ, ಹೆಸರಿಗದ ಸರ್ಕಾರಿ ಆಸ್ಪತ್ರೆ, ಹೊಸಪೇಟೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಮೂಲಭೂತ ಸೌಕರ್ಯಗಳೇ ಇಲ್ಲ. ಇದೇ ಕಾರಣಕ್ಕೆ ನೀವು ಹೋಗೋದಾದ್ರೆ ಫ್ಯಾನ್ ಹಿಡ್ಕೊಂಡು ಹೋಗಿ ಅಂತ ಹೇಳಿದ್ದು. ಇದೆಂಥ ಶಿಕ್ಷೆ ಅಲ್ಲಿ ಬರುವಂತಹ ಪೇಷಂಟ್ಗಳಿಗೆ? ಬಾಣಂತಿಯರು ಹಾಗೂ ಶಿಶುಗಳಿಗೆ ಬಿಸಿಲ ಶಿಕ್ಷೆ. ಅಲ್ಲಿ ಫ್ಯಾನು, ಎಸಿಗಳೆಲ್ಲವೂ ಸ್ತಬ್ಧ. ಬಾಣಂತಿಯರಂತೂ ಹೈರಾಣಾಗಿ ಹೋಗ್ತಿದ್ದಾರೆ. ವೀಕ್ಷಕರ, ಫ್ರೀಡಮ್ ಟಿವಿ ರಿಯಾಲಿಟಿ ಚೆಕ್ನಲ್ಲಿ ಅಲ್ಲಿನ ಬಣ್ಣ ಬಯಲಾಗಿದೆ. ಒಂದು ತಿಂಗಳಿಗೆ 1500 ಹೆರಿಗೆ ಮಾಡಿಸುವ ಆಸ್ಪತ್ರೆ ಅದು. ಅದರ ಸರ್ಕಾರಿ ಆಸ್ಪತ್ರೆ ಹೆರಿಗೆ ವಾರ್ಡ್ನ ಪರಿಸ್ಥಿತಿ ಹೇಗಿದೆ ಅನ್ನುವಂಥದ್ದು ನಿಮಗೆ ತೋರಿಸ್ತಾ ಹೋಗ್ತೀವಿ. ಸರಿಯಾದ ನಿರ್ವಹಣೆ ಇಲ್ಲ, ಎಸಿ ಅನ್ನುವಂಥದ್ದು ಇಲ್ವೇ ಇಲ್ಲ, ಫ್ಯಾನ್ಗಳೂ ಇಲ್ಲ. ಆಸ್ಪತ್ರೆ ನಿರ್ವಹಣೆಗೆ ಬಂದಂತಹ ಹಣ ಎಲ್ಲಿಗೆ ಹೋಯ್ತು? ಆರೋಗ್ಯ ಅಧಿಕಾರಿಗಳ ಜೇಬ್ ಸೇರ್ತಾ ಇದೆಯಾ ಹಣ? ದುಡ್ಡೆಲ್ಲೋಯ್ತು? ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯ ಸ್ಥಿತಿಯ ಅಧೋಗತಿಯನ್ನು ನಿಮಗೆ ತೋರಿಸ್ತಾ ಹೋಗ್ತೀವಿ. ಫ್ರೀಡಮ್ ಟಿವಿಯ ರಿಯಾಲಿಟಿ ಚೆಕ್ನಲ್ಲಿ ಆಸ್ಪತ್ರೆಯ ನಿಜ ಬಣ್ಣವನ್ನು ಬಯಲು ಮಾಡ್ತೀವಿ. ಅಲ್ಲಿ ಮೂಲಭೂತ ಸೌಕರ್ಯಗಳು ಸಂಪೂರ್ಣ ಹಾಳಾಗೋಗಿವೆ. ಹೊಸಪೇಟೆ ಸರ್ಕಾರಿ ಆಸ್ಪತ್ರೆ ಇದು. ಆದರೆ ಸರ್ಕಾರಿ ಆಸ್ಪತ್ರೆಯಲ್ಲಿರುವಂತಹ ಸ್ಥಿತಿಗತಿಗಳ ದೃಶ್ಯಾವಳಿಗಳನ್ನು ನಿಮಗೆ ತೋರಿಸ್ತಾ ಹೋಗ್ತೀವಿ. ಮಕ್ಕಳ ಆಸ್ಪತ್ರೆಯಲ್ಲಿ ಕಂಡು ಬರ್ತಾ ಇರುವಂತಹ ಅಲ್ಲಿನ ಮೂಲಭೂತ ಸೌಕರ್ಯಗಳ ಕೊರತೆ ಹೇಗಿದೆ ಅಂತಂದ್ರೆ ನೋಡಿ, ಮನೆಯಿಂದ ಅವರು ಸ್ವಂತ ದುಡ್ಡು ತಗೊಂಡು, ಅಂದ್ರೆ ಸ್ವಂತ ದುಡ್ಡಿನಲ್ಲಿ ಫ್ಯಾನ್ ತಗೊಂಡು ಬಂದು ಫ್ಯಾನ್ ಹಾಕೊಂಡು ಕೂತ್ಕೋಬೇಕು. ಸರ್ಕಾರಿ ಆಸ್ಪತ್ರೆಯ ಹೆರಿಗೆ ವಾರ್ಡ್ನ ದುಸ್ಥಿತಿ ಇದು. ವಿಜಯನಗರ ಜಿಲ್ಲೆಯ ಹೊಸಪೇಟೆಯ ಸರ್ಕಾರಿ ಆಸ್ಪತ್ರೆ ಸರಿಯಾದ ನಿರ್ವಹಣೆ ಇಲ್ಲದೆ ಸೊರಗು ಹೋಗಿದೆ. ಅಲ್ಲಿನ ಪರಿಸ್ಥಿತಿ ನೀವೇ ನೋಡಿ. ಆ ಫ್ಯಾನ್ಗಳನ್ನು ಮನೆಯಿಂದ ತಂದು ಹಾಕೊಂಡಿದ್ದಾರೆ. ಮನೆಯಿಂದ ತಾವು ಸ್ವಂತ ದುಡ್ಡು ಖರ್ಚು ಮಾಡಿಕೊಂಡು ತಂದು ಹಾಕೊಂಡಿರುವಂಥ ಫ್ಯಾನ್ಗಳು. ಒಂದು ಎಸಿ ಇಲ್ಲ, ಒಂದು ಫ್ಯಾನ್ ಇಲ್ಲ. ಸುರಕ್ಷಿತ ಮಾತೃತ್ವ ಆಶ್ವಾಸನೆ ಅಂತ ಇರುವಂಥದ್ದು ಆಸ್ಪತ್ರೆಯಲ್ಲಿ ಇರುವಂಥ ಬೋರ್ಡ್ಗಳು. ಆದರೆ ಸುರಕ್ಷಿತ ಅನ್ನುವಂಥದ್ದು ಎಷ್ಟು ಮಟ್ಟಿಗಿದೆ ಅಲ್ಲಿ ಅನ್ನುವಂಥ ಪ್ರಶ್ನೆ ಉದ್ಭವ ಆಗುತ್ತೆ. ಸರ್ಕಾರಿ ಆಸ್ಪತ್ರೆಗೆ ಹೋಗೋದಕ್ಕೆ ಮೂಗು ಮುರಿತಾರಲ್ಲ ಪೇಷಂಟ್ಗಳು. ಇದೇ ಕಾರಣಕ್ಕೆ ಖಾಸಗಿ ಆಸ್ಪತ್ರೆ ಸ್ವಲ್ಪ ದುಡ್ಡು ಜಾಸ್ತಿ ತಗೊಂಡ್ರು ಪರವಾಗಿಲ್ಲ, ಬೇಗ ನಮಗೆ ಸರಿಯಾದ ಟ್ರೀಟ್ಮೆಂಟ್ ಸಿಗುತ್ತೆ ಅಂತ ಹೋಗ್ತಾರೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ಎಲ್ಲ ಸವಲತ್ತು ಸಿಗೋದಾದ್ರೆ ಅವರೇ ಯಾಕೆ ಖಾಸಗಿ ಆಸ್ಪತ್ರೆ ಹತ್ರ ಮುಖ ಮಾಡ್ತಾರೆ ಸಾರ್ವಜನಿಕರು? ಇದು ವಿಜಯನಗರ ಜಿಲ್ಲೆಯ ಹೊಸಪೇಟೆಯ ದುಸ್ಥಿತಿ. ಇದು ತಿಂಗಳಿಗೆ 1,500 ರೂಪಾಯಿ ನೋಡಿ. ಅಲ್ಲಿ ಗಮನಿಸ್ತಾ ಹೋಗ್ಬೋದು, ಸರ್ಕಾರಿ ಆಸ್ಪತ್ರೆಯ ಮೂಲಭೂತ ಸೌಕರ್ಯಗಳಿಗೋಸ್ಕರವೇ ಬರುವಂತಹ ಅನುದಾನ ಎಲ್ಲೂ ಹೋಗುತ್ತೆ? ಅದು ದುಡ್ಡೆಲ್ಲ ಆರೋಗ್ಯಾಧಿಕಾರಿಗಳ ಜೇಬ್ ಸೇರುತ್ತಾ? ಇನ್ನು ಅಲ್ಲಿನ ವ್ಯವಸ್ಥೆ ಕುರಿತಾಗಿ, ಅಲ್ಲಿನ ಮೂಲಭೂತ ಸೌಕರ್ಯಗಳ ವ್ಯವಸ್ಥೆ ಹೇಗಿದೆ, ಪೇಷಂಟ್ಗಳು ಯಾವ ರೀತಿ ಪರಿಪಾಟಲು ಪಡ್ತಾ ಇದ್ದಾರೆ ಅನ್ನೋದರ ಕುರಿತಾಗಿ ನಮ್ಮ ಪ್ರತಿನಿಧಿ ನಡೆಸಿರುವಂತಹ ಒಂದು ವಾಕ್ಥ್ರೂ ಇದೆ, ನೋಡೋಣ ಬನ್ನಿ. ಅಂದ್ರೆ ಅದು ಮೂಗು ಮರುವಂತಹ ದಿನಗಳು ಇವೆ. ಅದೇ ಕಳೆದ ಅಧಿಕಾರಿಗಳ ಅವಧಿಯಲ್ಲಿ ಕೂಡ ಇವತ್ತು ಸರ್ಕಾರಿ ಆಸ್ಪತ್ರೆ ಅಂದ್ರೆ MCH ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಕೂಡ ಏನೋ ಎಸಿಯಲ್ಲಿ ಹುಟ್ಟಬೇಕು ಮಕ್ಕಳು ಅಂತ ತಣ್ಣನೆ ಗಾಳಿಯಲ್ಲಿ ಹುಟ್ಟಬೇಕಂತಂದೇಳಿ ಈ ಹಿಂದಿನ ಅಧಿಕಾರಿಗಳು ಕೂಡ ವ್ಯವಸ್ಥೆಯನ್ನ ಮಾಡಿದ್ರು. ನಾವು ದೃಶ್ಯಗಳಲ್ಲಿ ತೋರಿಸ್ತಾ ಹೋಗ್ತೀವಿ. ಏನೋ ಈ ಹಿಂದೆ ಅಧಿಕಾರಿಗಳು ಇದ್ದಂತ ಸಂದರ್ಭದಲ್ಲಿ ಏನೋ ಎಸಿಗಳನ್ನ ಫಿಟ್ ಮಾಡಿ ಇಲ್ಲಿ ಇವತ್ತು ಹವಾನಿಯಂತ್ರಿತ ವಾತಾವರಣದಲ್ಲಿ ಮಗು ಕೂಡ ಜನನವಾಗಬೇಕು. ಯಾಕಂತಂದ್ರೆ ಸೌಕರ್ಯ ಅಂದ್ರೆ ಇದ್ದಂತ ಮಕ್ಕಳು ಕೂಡ ಎಸಿಯಲ್ಲಿ ಹುಟ್ಟುತ್ತಾರೆ. ಆದ್ರೆ ಇವತ್ತು ಬಡ ಜನರು ಕೂಡ ಇವತ್ತು ಸೌಕರ್ಯಂತೆ ಕೂಡ ಇವತ್ತು ಎಸಿಯಲ್ಲಿ ಹುಟ್ಟಬೇಕು, ಮಗು ಚೆನ್ನಾಗಿ ಬೆಳಿಬೇಕು ಅನ್ನೋ ಕಾರಣಕ್ಕಾಗಿ ಈ ಹಿಂದಿನ ಅಧಿಕಾರಿಗಳಲ್ಲಿ ಕೂಡ ವ್ಯವಸ್ಥೆ ಮಾಡಿದ್ದಾರೆ. ಜೊತೆಗೆ ಅದು ಎಂತ ಅವಸ್ಥೆ ಆಗಿದೆ ಅಂತ ಹೇಳಿದ್ರೆ ಇವತ್ತು ಅವೆಲ್ಲವೂ ಕೂಡ ಮೂಲೆ ಗುಂಪಾಗಿ ನಿಂತು ಇವತ್ತು ಹರಡಿರುವಂತದ್ದು. ಜೊತೆಗೆ ಇವತ್ತು ಆ ಬಾಣಂತಿಯರ ಮನೆ ಕಡೆಯಿಂದ ಇವತ್ತು ತಮ್ಮ ಮನೆಯಿಂದ ಫ್ಯಾನ್ಗಳನ್ನ ತರಿಸಿ ಇವತ್ತು ತಾತ್ಕಾಲಿಕವಾಗಿ ಗಾಳಿ ಬಿಡಿಸುವಂತ ಕೆಲಸ ಮಾಡ್ತಾರೆ. ಯಾಕಂತಂದ್ರೆ ಇಲ್ಲಿ ನವಜಾತ ಶಿಶುಗಳು ಇರುವಂತದ್ದು. ಯಾಕಂದ್ರೆ ಹೆರಿಯಾದ ಬಳಿಕ ಕೂಡ ಇವತ್ತು ಬಾಣಂತಿಯರಿಗೆ ಸರಿಯಾದ ರೀತಿಯಲ್ಲಿ ಇವತ್ತು ಒಂದು ಗಾಳಿ ವ್ಯವಸ್ಥೆ ಇಲ್ಲದೆ ಇರೋದ್ರಿಂದ ಇವತ್ತು ಪರಿತಪಿಸುವಂತಹ ದಿನ ಇವತ್ತು ಹೆಚ್ಚಾಗಿ ಕಾಣುವಂಥದ್ದು ನಾವು ದೃಶ್ಯಗಳಲ್ಲಿ ತೋರಿಸ್ತಾ ಇದೀವಿ. ನಮ್ಮ ಮನೆಗಳಿಂದ ತಂದು ಇವತ್ತು ಫ್ಯಾನ್ಗಳನ್ನ ಇವತ್ತು ಫಿಟ್ ಮಾಡಿ ಮತ್ತು ಆ ಗಾಳಿಯನ್ನ ಬಡಿಸುವಂತ ಕೆಲಸ ಕೂಡ ಮಾಡ್ತಾ ಇದ್ದಾರೆ. ಜೊತೆಗೆ ಇದಕ್ಕೆ ಆಸ್ಪತ್ರೆಗೆ ನಿರ್ವಹಣೆಗಾಗಿ ಸಾಕಷ್ಟು ವೆಚ್ಚ ಬರ್ತಾ ಇದ್ರೆ, ವೆಚ್ಚ ಬಂದ್ರು ಕೂಡ ಇವತ್ತು ಅಧಿಕಾರಿಗಳು ಎಲ್ಲಿ ಹೋಯ್ತು ಅನ್ನೋ ಒಂದು ಪ್ರಶ್ನೆ ಕೂಡ ಕಾಡುವಂಥದ್ದು. ಯಾಕಂತಂದ್ರೆ ಇಲ್ಲಿ ಬಾಣಂತಿಯರು ಕೂಡ ಇವತ್ತು ಈ ಬಿರು ಬೇಸಿಗೆಯಲ್ಲಿ ಕೂಡ ಸಾಕಷ್ಟು ಸಮಸ್ಯೆಯನ್ನ ಎದುರಿಸ್ತಾ ಇದ್ದಾರೆ. ಒಂದ್ ಕಡೆ ಸನ್ಸ್ಟ್ರೋಕ್ ಅಂತಂದೇಳಿ ಆಸ್ಪತ್ರೆಯಲ್ಲಿ ವಾರ್ಡ್ ಅನ್ನ ತೆಗಿತಾ ಇದ್ದಾರೆ. ಅದರ ಜೊತೆಗೆ ಇವತ್ತು ಆ ಬಾಣಂತಿಯರಿಗೆ ಸೂಕ್ತ ರೀತಿಯಲ್ಲಿ ಇವತ್ತು ಫ್ಯಾನಿನ ವ್ಯವಸ್ಥೆ ಇಲ್ಲದೆ ಮತ್ತು ಎಸಿ ವ್ಯವಸ್ಥೆ ಇಲ್ಲದೆ ಅದು ಇವತ್ತು ಬಾಣಂತಿಯರು ಪರಿತಪಿಸುವಂತ ದಿನಗಳು ಇದಾವೆ. ಒಟ್ಟಾರೆಯಾಗಿ ಹೇಳೋದಾದ್ರೆ ಇಲ್ಲಿ ಉತ್ತರ ಕರ್ನಾಟಕ ಅಂದ್ರೆ ಅತಿ ಹೆಚ್ಚು ಬಿರು ಬಿಸಿಲು ಇರುವಂತದ್ದು. ಅಂತ ದಿನಗಳಲ್ಲಿ ಕೂಡ ಇವತ್ತು ಈ ಒಂದು ಸರ್ಕಾರಿ ಆಸ್ಪತ್ರೆಯ ಆಡಳಿತ ಮಂಡಳಿ ಆಗಿರ್ಬೋದು, ಜಿಲ್ಲಾಧಿಕಾರಿಗಳು ಆಗಿರ್ಬೋದು ಮತ್ತು ಸ್ಥಳೀಯ ಆಡಳಿತ ಆಗಿರ್ಬೋದು ಸೂಕ್ತ ರೀತಿಯಲ್ಲಿ ಇದನ್ನ ಇವತ್ತು ವ್ಯವಸ್ಥೆ ಮಾಡಿಕೊಡ್ಬೇಕಂತಂದೇಳಿ ಫ್ರೀಡಮ್ ಟಿವಿ ರಿಯಾಲಿಟಿ ಚೆಕ್ ಅನ್ನ ಮಾಡಿರುವಂತದ್ದು. ಹಾಗಾದ್ರೆ ಇವತ್ತು ನಾವು ಗ್ರೌಂಡ್ ರಿಪೋರ್ಟ್ ನೋಡೋದಾದ್ರೆ ಇಲ್ಲಿ ಸೂಕ್ತ ರೀತಿಯಲ್ಲಿ ವ್ಯವಸ್ಥೆ ಇಲ್ಲದೆ, ಮೂಲಭೂತ ಸೌಕರ್ಯಗಳು ಇಲ್ಲದೆ ಇವತ್ತು ಬಾಣಂತಿಯರು ಇವತ್ತು ಪರಿಚಯಿಸುವಂತ ದಿನ ಇದೆ ಅಂತಾನೆ ಹೇಳ್ಬೋದು. ಭೀಮರಾಜ್, ಫ್ರೀಡಮ್ ಟಿವಿ, ವಿಜಯನಗರ.
ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.